ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ತುಮಕೂರಿನ ಶಾಲೆಗಳ ಮಕ್ಕಳಿಗೆ ಆತಂಕ ಇದೆ. ಯಾವ ಕಾರಣಕ್ಕೋಸ್ಕರ ಆತಂಕ ತುಮಕೂರಿನ ಶಾಲಾ ಮಕ್ಕಳಿಗೆ ಅಂದ್ರೆ ಜಿಲ್ಲೆಯ 508 ಶಾಲೆಗಳ ಬಳಿ ಇದೆ ವಿದ್ಯುತ್ ಲೈನ್ ಇರುವಂತದ್ದು. 508 ಶಾಲೆಗಳ ಬಳಿ ಇರುವಂತದ್ದು. ವಿದ್ಯುತ್ ಅವಘಡದ ಬಳಿಕವೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಧಿಕಾರಿಗಳು. ಮೊನ್ನೆ ಅಷ್ಟೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಧ್ವಜಸ್ತಂಭವನ್ನ ಇಡುವಂತಹ ಸಂದರ್ಭದಲ್ಲಿ ವಿದ್ಯುತ್ ಅವಘಡ ಆಗಿ ಒಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದ. ಇನ್ನ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ರು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆ ಒಂದು ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ, ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಇಂಥ ಒಂದು ದೊಡ್ಡ ಅವಘಡ ಸಂಭವಿಸಿದ ನಂತರನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಬೆಸ್ಕಾಂ ಅಲ್ಲಿ. ವಿದ್ಯುತ್ ಲೈನ್ ಟಿಸಿ ಶಿಫ್ಟ್ಗೆ ಸೂಚನೆಯನ್ನ ಕೊಡಲಾಗಿದೆ, ಆದರೂ ಕೂಡ ಉಪಯೋಗ ಇಲ್ಲ. ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ತುಮಕೂರಿನ ಬೆಸ್ಕಾಂ ಅಧಿಕಾರಿಗಳು. ಜಿಲ್ಲಾಡಳಿತ ಬೆಸ್ಕಾಂಗೆ ಸೂಚಿಸಿದ್ರೂ ಕೂಡ ಕ್ಯಾರೆ ಅಂತಿಲ್ವಂತೆ. ತುಮಕೂರಿನ ತರೀಕೆರೆ ಗ್ರಾಮದಲ್ಲಿ ಧ್ವಜಸ್ತಂಭ ನೆಡುವ ವೇಳೆ ಓರ್ವ ವಿದ್ಯಾರ್ಥಿ ಸಾವಾಗಿತ್ತು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ವಿದ್ಯುತ್ ಲೈನ್ ತಗಲಿ ಸಾವಾಗಿದ್ದಂಥದ್ದು. ಇನ್ನು ಕಳೆದ 7-8 ತಿಂಗಳ ಹಿಂದೆ ಜಿಲ್ಲಾಡಳಿತ ಬೆಸ್ಕಾಂಗೆ ಸೂಚನೆಯನ್ನ ಕೊಟ್ಟಿದೆ, ಅದೆಲ್ಲವನ್ನು ಕೂಡ ತೆರವು ಮಾಡಬೇಕು ಅಂತ. ಆದ್ರೆ ಇದುವರೆಗೂ ಮಾತ್ರ ಕಾರ್ಯಾಚರಣೆಗೆ ಇಳ್ದಿಲ್ಲ. ಒಂದ್ ಕಡೆನೂ ಕೂಡ ಕಾರ್ಯಾಚರಣೆಗೆ ಇಳ್ದಿಲ್ಲ ಬೆಸ್ಕಾಂನವರು. ಎಷ್ಟು ಬೇಜವಾಬ್ದಾರಿ ಇದೆ, ನಿರ್ಲಕ್ಷ್ಯ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಅದೊಂದು ದೊಡ್ಡ ಅವಘಡ ಸಂಭವಿಸಿದ ನಂತರನಾದ್ರೂ ಎಚ್ಚೆತ್ಕೊಳ್ಬೇಕಾಗಿತ್ತು, ಆದ್ರೂ ಕೂಡ ಎಚ್ಚೆತ್ಕೊಂಡಿಲ್ಲ. ಅದು ಶಾಲೆಯ ಪಕ್ಕದಲ್ಲೇ ಹಾದು ಹೋಗಿರುವಂತದ್ದು ಆ ವಿದ್ಯುತ್ ಲೈನ್ ಎಲ್ಲ. ಸೊ ಅದೆಲ್ಲವನ್ನು ಕೂಡ ತೆರವು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಈಗ ಶಿಕ್ಷಣ ಸಚಿವರು ಅದೇ ಜಿಲ್ಲೆಯವರು ಅವರು ಒಂದ್ಸಲಿ ಆರ್ಡರ್ ಮಾಡಿಬಿಡ್ಲಿ ಇದ್ರ ಬಗ್ಗೆ. ಎಲ್ಲ ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿದೆ ಅದೆಲ್ಲವನ್ನು ಕೂಡ ತೆರವು ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನುವಂತ ಆರ್ಡರ್ ಅನ್ನ ಮಾಡಿದ್ರೇನೆ ಒಳ್ಳೇದು. ಇನ್ನು ತುಮಕೂರಿನಲ್ಲಂತೂ ಅದು 10-20 ಶಾಲೆಗಳಲ್ಲ ಇರೋದು ಈ ವಿದ್ಯುತ್ ತಂತಿ ಈ ರೀತಿಯಾಗಿ ಹಾದು ಹೋಗಿರುವಂತದ್ದು. 508 ಶಾಲೆಗಳ ಬಳಿ ಈ ರೀತಿಯಾಗಿ ವಿದ್ಯುತ್ ತಂತಿ ಹಾದೋಗಿದಾವೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿಯಾದಂತ ಆತಂಕ ಇದೆ ಅಂತ. ಏನೇ ಅನಾಹುತ ಆದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳನ್ನೇ ಜವಾಬ್ದಾರಿ ಮಾಡಬೇಕಾಗಿದೆ. ಜಿಲ್ಲಾಡಳಿತ ಬಿಸಿ ಮುಟ್ಟಿಸ್ಬೇಕು. ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ಅವರಿಗೆ ಸೂಚನೆ ಕೊಟ್ಬಿಟ್ಟು 7-8 ತಿಂಗಳಾದ್ರೂ ಕೂಡ ಅವರು ಡಿಸಿ ಒಂದು ಸೂಚನೆ ಕೊಟ್ಟಿದ್ರು ಕೂಡ, ಆದೇಶ ಮಾಡಿದ್ರು ಕೂಡ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಇನ್ಯಾವ ಲೆವೆಲ್ಗೆ ಅವರು ಜಿಲ್ಲಾಧಿಕಾರಿಗಳ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಅರ್ಥ ಆಗ್ಬಿಡುತ್ತೆ. ಜಿಲ್ಲಾಧಿಕಾರಿಗಳಿಗೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ. ಜಿಲ್ಲಾಧಿಕಾರಿಗಳು ಇನ್ನೊಮ್ಮೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ಕೊಂಡು ಒಂದ್ಸಲಿ ಬಿಸಿ ಮುಟ್ಸಿ, ಅವಾಗ ಮಾತು ಕೇಳ್ತಾರೆ. ಇಲ್ಲಾಂದ್ರೆ ಹಿಂಗೆ ಬಿಟ್ಬಿಡ್ತಾರೆ. ಅವರು ನಮ್ಗೇನಾಗಬೇಕಾಗಿದೆ ಅಂತ ಬಿಟ್ಬಿಡ್ತಾರೆ. ಅವ್ರ ಮಕ್ಳು ಅಲ್ವಲ್ಲ, ಅವ್ರ ಮಕ್ಳು ಇಲ್ಲೇ ಇದೇ ರೀತಿ ಸೇರಿಸಿರ್ತಾರೆ ಸ್ಕೂಲ್ಗಳಲ್ಲಿ. ಇಂಥ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಹಿಂಗಾಗಬಾರ್ದಲ್ಲ ಬೇರೆ ಶಾಲೆಯಲ್ಲಿ ಅಂತ ಮುಂಜಾಗ್ರತಾ ಕ್ರಮಗಳನ್ನ ಈಗಲಿಂದಲೇ ಕೈಗೊಂಡ್ರೆ ಒಳ್ಳೆಯದು. ಈ ಒಂದು ಸನ್ನಿವೇಶದಲ್ಲಿ ನಾವು ಇಂತಹ ಒಂದು ಸನ್ನಿವೇಶದಲ್ಲಿರ್ತಕ್ಕಂಥ ವಿದ್ಯುತ್ ಲೈನ್ಗಳನ್ನು ಅಥವಾ ತಂತಿ ಹಾದು ಹೋಗಿರ್ತಕ್ಕಂಥ ಲೈನನ್ನು ತೆಗಿಬೇಕು ಅಂತೇಳಿ ಬೆಸ್ಕಾಂ ಅವರಿಗೆ ನಾವು 24/2021 ಮನವಿ ಮಾಡಿಕೊಂಡಿದ್ವಿ. ಈ ಮನವಿಯನ್ನು ಆಧರಿಸಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಒಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಇದಕ್ಕೆ ಕ್ರಮ ಆಗಬೇಕು ಅಂತಕ್ಕಂಥ ನಿರ್ದೇಶನವನ್ನು ಕೊಟ್ಟಿದ್ರು. ಆದರೂ ಕೂಡ ಇನ್ನೂ ತೆರವುಗೊಳಿಸಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, 7-8 ತಿಂಗಳಾದ್ರೂ ಕೂಡ ಜಿಲ್ಲಾಧಿಕಾರಿಗಳ ಒಂದು ಆದೇಶಕ್ಕೆ ಕ್ಯಾರೆ ಅಂತ ಇಲ್ಲ ಅಂದ್ರೆ ಬೆಸ್ಕಾಂ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ಏನರ್ಥ? ಜಿಲ್ಲಾಧಿಕಾರಿಗಳಿಗೆ ಬೆಲೆ ಇಲ್ಲ ಅಂತ ಅನ್ಕೊಬೇಕಾ ಈಗ? ಪೃಥ್ವಿ, ನಿಜವಾಗ್ಲೂ ಅದೇ ರೀತಿ ಅಂದ್ಕೊಳ್ಳೋದ್ರಲ್ಲಿ ತಪ್ಪು ಏನಿಲ್ಲ ಅಂತ ಭಾವಿಸ್ಬೋದು. ಯಾಕಂದ್ರೆ ಕಳೆದ 4-5 ತಿಂಗಳಿಂದನೂ ಕೂಡ 4-5 ಬಾರಿ ಸಭೆ ಮಾಡಿ 4-5 ತರದ ನೋಟಿಸ್ ಕಳಿಸಿದ್ರು ಕೂಡ ಏನು ಬೆಸ್ಕಾಂ ಅಧಿಕಾರಿಗಳು ಏನಿದ್ದಾರೆ ಅವರು ದಪ್ಪ ಚರ್ಮದವರು ಅಂತಾನೆ ಹೇಳ್ಬೋದು. ಜಿಲ್ಲಾಧಿಕಾರಿಗಳು ಅಂತಾನೆ ಅಲ್ಲ, ಇಲ್ಲಿನ ಸಚಿವರಿಗೂ ಕೂಡ ಅವರು ಒಂದು ಬೆಲೆ ಕೊಡ್ತಾ ಇಲ್ಲ. ಮತ್ತೆ ಅವರು ಕೂಡ ಹೇಳಿದ್ರು ಕೂಡ ಅವರು ಬೆಲೆ ಕೊಡ್ತಾ ಇಲ್ಲ. ಅದೆಲ್ಲ ಓಕೆ ವಿಠಲ್, ಮತ್ತೆ ಒಂದ್ ಎಕ್ಸಾಂಪಲ್ ಆಗ್ಬಿಡ್ತಲ್ಲ. ಒಂದ್ ಎಕ್ಸಾಂಪಲ್ ಸೆಟ್ ಒಂದು ಮಗು ಸತ್ತೋಯ್ತು ಜಸ್ಟ್ 15 ದಿನಗಳಿಂದ, ಒಂದು 7-8 ದಿನಗಳ ಹಿಂದೆ. ಅಟ್ಲೀಸ್ಟ್ ಈಗ್ಲೂ ಕೂಡ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಅರ್ಥ ಇವ್ರದ್ದು? ಎಸ್, ಅವ್ರ ಪ್ರಕಾರ ಇನ್ನೂ 2-3 ಬಲಿ ಬೇಕಾಗಿದೆ ಅನ್ಸುತ್ತೆ. ಮಕ್ಕಳು, ಅಮಾಯಕ ಮಕ್ಕಳದ್ದು ಇನ್ನೂ 2-3 ಬಲಿ ಬೇಕಾಗಿದೆ ಅನ್ಸುತ್ತೆ ಆ ಪೃಥ್ವಿ. ಯಾಕಂದ್ರೆ ಅವರು ಮಾಡ್ತಿರೋ ವರ್ತನೆ ನೋಡಿದ್ರೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ. ಯಾಕಂದ್ರೆ ಬರೋ ಸೋಮವಾರ ಶಾಲೆಗಳು ಪ್ರಾರಂಭ ಆಗ್ತವೆ.
ಸರ್ಕಾರಿ ಅಧಿಕಾರಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಜಿಲ್ಲೆಯಲ್ಲಿ ಈ ಎಲ್ಲದಕ್ಕೂ ಮಾತನಾಡ್ತಾರೆ ಮಾಧುಸ್ವಾಮಿ ಅವರು. ಖಡಕ್ 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 ಅಂತ ಕಾಣಿಸೋ ತರನೇ ಕಾಣಿಸ್ತಾ ಇರ್ತಾರೆ ಮಾಧುಸ್ವಾಮಿ ಅವರು. ಯಾಕೆ ಸೈಲೆಂಟ್ ಆಗಿದಾರಂತೆ? ಅದು ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲೇ ಮೇಚ್ ಕೊಡ್ತಾ ಇರ್ತಾರೆ. ಯಾಕೆ ಅಲ್ಲಿರುವಂತ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಾ ಇಲ್ಲ? ಖಂಡಿತ ಪೃಥ್ವಿ, ಏನಂದ್ರೆ ಇಲ್ಲಿ ಸಚಿವ ಮಾಧುಸ್ವಾಮಿ ಅವರು ಕೂಡ ಎಲ್ಲೋ ಒಂದ್ ಕಡೆ ಬೆಸ್ಕಾಂ ಅಧಿಕಾರಿಗಳ ವಿಚಾರದಲ್ಲಿ ಏನೋ ಮೃದು ಧೋರಣೆ ತೋರ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಸ್ವಲ್ಪ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ರೆ ಇಲ್ಲಿವರೆಗೂ ಒಂದು ಸಾವಾಗ ಒಂದು ಲೆವೆಲ್ ವರ್ಗೂ ಬರ್ತಾನೆ ಇರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇವತ್ತಿಗೂ ಕೂಡ ಏನು ಸುಮಾರು 508 ಶಾಲೆಗಳು ಏನಿದಾವೆ, 508 ಶಾಲೆಗಳ ಮೇಲೆ ವಿದ್ಯುತ್ ತಂತಿಗಳು ಹಾದು ಹೋಗಿದಾವೆ. ದುರಂತ ಅಂದ್ರೆ ಕೆಲವೊಂದು ಶಾಲೆಗಳ ಕಾಂಪೌಂಡ್ ಪಕ್ಕದಲ್ಲೇ ಕೂಡ ಏನು ವಿದ್ಯುತ್ ಪರಿವರ್ತಕಗಳು, ಟ್ರಾನ್ಸ್ಫಾರ್ಮರ್ಗಳು ಇವಾಗಲೂ ಕೂಡ ಇರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಎಲ್ಲ ಒಂದ್ ಕಡೆ ಏನು ಸಚಿವ ಮಾಧುಸ್ವಾಮಿ ಅವರು ಸರಿಯಾದ ರೀತಿಯಲ್ಲಿ ಬೆಸ್ಕಾಂ ಅಧಿಕಾರಿಗಳಿಗೆ ಏನು ಒಂದು ಸೂಚನೆ ಕೊಡದಲ್ಲೇ ಇರ್ಬೋದು, ಮತ್ತೆ ಇನ್ನೊಂದು ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ದೇನೆ ಇರ್ಬೋದು. ಈ ಒಂದು ಎಲ್ಲ ಒಂದು ಕಾರಣಗಳಿಂದ ಅಧಿಕಾರಿಗಳು ಎದುರುಕೊಳ್ತಾರಲ್ವಾ ಮಾಧುಸ್ವಾಮಿ ಅವರು ಅಂದ್ರೆ ಸ್ವಲ್ಪ ಅಂದ್ರೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತ ಸಂದರ್ಭದಲ್ಲಿ ಆಮೇಲೆ ಹಿಂದೆ ಮುಂದೆ ನೋಡೋದಿಲ್ಲ. ಮಾಧುಸ್ವಾಮಿ ಅವರು ಆ ಜಿಲ್ಲಾಡಳಿತ KDP ಸಭೆಯಲ್ಲೆಲ್ಲ ನೋಡಿದೀವಿ. ಈ ಟೈಮ್ನಲ್ಲೂ ಕೂಡ ಅಟ್ಲೀಸ್ಟ್ ಇದ್ರ ಬಗ್ಗೆ ಇನ್ನೂ ಒಂದ್ ಸ್ವಲ್ಪ ಜಾಗರೂಕರಾಗಬೇಕು ಅಂತ ಕಾಣಿಸುತ್ತೆ. ಇನ್ನೊಂದ್ ಕಡೆ ಶಿಕ್ಷಣ ಸಚಿವರು ಬೇರೆ, ನಾಗೇಶ್ ಅವರು ಕೂಡ ಅದೇ ಜಿಲ್ಲೆಯವರೇ. ಹೌದು ಪೃಥ್ವಿ, ಏನಂದ್ರೆ ಮೊನ್ನೆ ಸಚಿವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಶಿಕ್ಷಣ ಸಚಿವರು ಆದಷ್ಟು ಬೇಗ ನಾನು ಕೂಡ KIB ಅಧಿಕಾರಿಗಳ ಜೊತೆ ಚರ್ಚಿಸ್ತೀನಿ, ಮತ್ತೆ ಅದು ವಿಚಾರ ಏನೇ ಇರ್ಲಿ ಅಂದ್ರೆ ಅದು ಲೈನ್ಗಳು ಎಲ್ಲಿಗೆ ಹೋಗಿರ್ಲಿ ಆದಷ್ಟು ಬೇಗ ಆ ಭಾಗದಲ್ಲಿರತಕ್ಕಂತ ಏನು ಶಾಲೆಗಳ ಮೇಲೆ ಹೋಗಿರ್ತಕ್ಕಂಥ ಲೈನ್ಗಳನ್ನ ಆದಷ್ಟು ಬೇಗ ತೆರವು ಮಾಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಶಾಲೆಗಳಲ್ಲಿ ಆಗ್ಲಿ ಅಥವಾ ಯಾವ ಒಂದು ಇದರಲ್ಲಿ ವಿದ್ಯುತ್ ಪರಿವರ್ತಕಗಳನ್ನ ವಿಠಲ್ ನೆಕ್ಸ್ಟ್ ಎಲ್ಲಾದ್ರೂ ಮಾಧುಸ್ವಾಮಿ ಅವ್ರು ಸಿಕ್ಕರೆ ಇದೇ ಪ್ರಶ್ನೆಯನ್ನ ಮಾಡಿ ನೋಡೋಣ ಏನು ಉತ್ತರವನ್ನ ಕೊಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.